ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಗಳ್ತಿರುವಂಥ ಹಣ್ಣನ್ನು ತುಂಬ ಚೆನ್ನಾಗಿ ಹಣ್ಣಾಗಿ ಗಳ್ತು ಇದನ್ನು ಎಸಿಬೇಕಾ ಅಂತ ಯೋಚನೆ ಮಾಡ್ತಿರುವಾಗ ಇದರಿಂದ ನಾವು 6 ರೀತಿಯಾದಂಥ ಬೆಳಗಿನ ತಿಂಡಿಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನೋಡ್ಕೊಬರ್ತೀನಿ. ಈ ರೆಸಿಪಿಗಳೇನಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಒಂದು ದೊಡ್ಡದಾದ ಬೋಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 5 ಬಾಳೆಹಣ್ಣುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಫೋರ್ಕಿನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ನೀವು ಮಿಕ್ಸಿ ಬೇಕಾದರೂ ಮಾಡ್ಕೋಬೋದು. ಆಗಿದೆ, ಇವಾಗ ಸ್ಮ್ಯಾಶ್ ಆಗಿದೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ. ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ಬಳಸ್ಕೋಬೋದು. ಹಾಗೆಯೇ 1 ಸ್ಮಾಲ್ ಕಪ್ಪಷ್ಟು ಕರ್ಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1/2 ಟೇಬಲ್ ಸ್ಪೂನ್ ಉಪ್ಪು, ಹಾಗೆ 1 ಟೇಬಲ್ ಸ್ಪೂನು ತುಪ್ಪ, ಹಾಗೆ 1/2 ಟೇಬಲ್ ಸ್ಪೂನು ಅಡುಗೆ ಸೋಡಾವನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಸ್ ಮಾಡಿದ ನಂತರ 10 ನಿಮಿಷಗಳ ಕಾಲ ಇದು ನೆನೆಯೋದಕ್ಕೆ ಇಡಬೇಕು. ಈಗ ಮತ್ತೊಂದು ದೊಡ್ಡ ಬೌಲನ್ನು ನಾನು ತೊಗೋತಾ ಇದ್ದೀನಿ. ಇದಕ್ಕೂ ಕೂಡ 5 ಬಾಳೆಹಣ್ಣುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬಾಳೆಹಣ್ಣುಗಳನ್ನು ಕೂಡ ಸೇಮ್ ರೀತಿಯೇ ಒಂದು ಫೋರ್ಕಿನ ಸಹಾಯದಿಂದ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ತೀವಿ. ಇದನ್ನು ಕೂಡ ನೀವು ಬೇಕಾದ್ರೆ ಮಿಕ್ಸಿ ಬೇಕಾದ್ರೆ ಹಾಕೋಬೋದು. ಹಾಗೆಯೇ 2 ಟೇಬಲ್ ಸ್ಪೂನು ಬೆಲ್ಲ, ಹಾಗೆ 1 ಸ್ಮಾಲ್ ಕಪ್ಪಷ್ಟು ಮೊಸರು, ಹಾಗೆ 1 ಕಪ್ಪಷ್ಟು ಸೂಜಿ ರವೆಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಕೂಡ 10 ನಿಮಿಷಗಳ ಕಾಲ ನಾವು ನೆನೆಯೋದಕ್ಕೆ ಇಡಬೇಕು. ಈಗ ಇದನ್ನು 10 ನಿಮಿಷ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ಮತ್ತೊಂದು ಬೋಲನ್ನು ತೊಗೋತಾ ಇದ್ದೀನಿ. ಈ ಬೋಲಿಗೆ ನಾನು ಸೇಮ್ ರೀತಿಯಾಗಿಯೇ 5 ಬಾಳೆಹಣ್ಣುಗಳನ್ನು ಆ್ಯಡ್ ಮಾಡ್ತಿದ್ದೀನಿ. 5 ಬಾಳೆಹಣ್ಣು ಆ್ಯಡ್ ಮಾಡಿದ ನಂತರ ಫೋರ್ಕಿನ ಸಹಾಯದಿಂದ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಚಿರೋಟಿ ರವೆ 1 ಕಪ್ಪು ಚಿರೋಟಿ ರವೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆಯೇ 1 ಸ್ಮಾಲ್ ಕಪ್ಪಲ್ಲಿ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಕಪ್ಪು ಬೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಮಿಕ್ಸ್ ಮಾಡಿದ ನಂತರ 10 ನಿಮಿಷಗಳ ಕಾಲ ಇದನ್ನು ಕೂಡ ನೆನೆಯೋದಕ್ಕೆ ಇಡಬೇಕು. ಇವಾಗ ನೆನೆಯೋದಕ್ಕೆ ಇದನ್ನು ಕೂಡ ಇಟ್ಟಿದ್ದೀನಿ. ನಂತರ ಇವಾಗ ಮೊದಲು ನೆನೆಸಿರುವಂಥ ಗೋಧಿ ಹಿಟ್ಟು 10 ನಿಮಿಷಗಳ ಕಾಲ ನೆಂದಿದೆ. ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಇವಾಗ ಚಪಾತಿಯನ್ನು ಹೇಗೆ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಚಪಾತಿ ಮಣೆಯಲ್ಲಿ ಇವಾಗ ಲಟ್ಟಿಸ್ಬೇಕು. ಇವಾಗ ಒಂದು ಸ್ವಲ್ಪ ಅದರ ಗೋಧಿ ಹಿಟ್ಟನ್ನು ಬಳಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಚಪಾತಿ ಥರನೇ ಲಟ್ಟಿಸ್ಕೋಬೇಕು. ನೋಡಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಬಿಸಿಯಾದ ಒಂದು ಕಾವಲಿಗೆ ಚಪಾತಿ ರೀತಿಯೇ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎರಡೂ ಸೈಡು ಕೂಡ ನಾವು ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು. ನಂತರ ಇದಕ್ಕೊಂದು ಸ್ವಲ್ಪ ಆಯಿಲನ್ನು ಕೂಡ ಸ್ಪ್ರೇ ಮಾಡಬೇಕು. ಎರಡೂ ಸೈಡು ಕೂಡ ಆಯಿಲನ್ನು ಸ್ಪ್ರೇ ಮಾಡಿಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ಒತ್ತಿ ಒಳಗಡೆ ಎಲ್ಲ ಅದು ಬೇಯಬೇಕು ಚೆನ್ನಾಗಿ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಸೂಪರ್ ಆಗಿರುವಂಥ ಬನಾನಾ ಚಪಾತಿ, ಸಿಹಿ ಚಪಾತಿ ರೆಡಿಯಾಗಿದೆ. ಈ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ಇಡೀ ದಿನ ಕೂಡ ಸಾಫ್ಟಾಗಿ ಇರುತ್ತೆ. ಇವಾಗ ನಾನು ಅದೇ ಹಿಟ್ಟಿಂದನೇ ಸಣ್ಣದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಂಡು ಇವಾಗ ಕಾದಿರುವಂಥ ಎಣ್ಣೆಯಲ್ಲಿ ಅದನ್ನು ಕರ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎರಡೂ ಸೈಡು ಕೂಡ ಎಣ್ಣೆಯನ್ನು ಹಾಕಿ ಕರ್ಕೋಬೇಕು. ಚೆನ್ನಾಗಿ ಅದು ಉಬ್ಬಿ ಬರುತ್ತೆ. ಇವಾಗ ನೋಡಿ ಎರಡೂ ಸೈಡು ಕೂಡ ನಾನು ಚೆನ್ನಾಗಿ ಎಣ್ಣೆಯನ್ನು ಅಪ್ಲೈ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಎರಡೂ ಸೈಡು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಸೂಪರ್ ಆಗಿರುವಂಥ ಇದನ್ನೇ ನಾವು ಬನಾನಾ ಬನ್ ಅಂತ ಹೇಳಿನೂ ಕರಿತೀವಿ. ನೋಡಿ ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಬೆಳಗಿನ ತಿಂಡಿ ಇವಾಗ ರೆಡಿಯಾಗಿದೆ. ಇವಾಗ ಮೊದಲೇ ನಾವು ನೆನೆಸಿಟ್ಟಿರುವಂಥ ಸೂಜಿ ರವೆಯನ್ನು ಹಾಕಿ ನೆನೆಸಿಟ್ಟಿದ್ದೀವಲ್ಲ ಅದು ಕೂಡ 10 ನಿಮಿಷ ಆಗಿದೆ. ಅದಕ್ಕೆ ನಾನು ಇವಾಗ ಒಂದು ಅರ್ಧ ಸ್ಪೂನಷ್ಟು ಸೋಡಾವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ನಂತರ ನಾವೊಂದು ಮಿನಿ ಇಡ್ಲಿಯನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಇಡ್ಲಿ ತಟ್ಟೆಯನ್ನು ತೊಗೊಂಡ್ಬಿಟ್ಟು ಇಡ್ಲಿ ತಟ್ಟೆಗೆ ಸಣ್ಣದಾಗಿಯೇ ಮಕ್ಕಳ ಒಂದು ಲಂಚ್ ಬಾಕ್ಸಿಗೆ ಇದೊಂದು ತುಂಬ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಂತೂ ಇದನ್ನು ನೋಡಿಬಿಟ್ಟು ಸಣ್ಣ ಮಿನಿ ಇಡ್ಲಿಗಳನ್ನು ಸೂಪರಾಗಿ ತಿಂತಾರೆ. ಇದನ್ನು ನಾನು ಇವಾಗ ಇಡ್ಲಿಯನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಮತ್ತೊಂದು ನಾನು ನೆನೆಸಿಟ್ಟಿರುವಂಥ 10 ನಿಮಿಷ ಏನು ಚಿರೋಟಿ ರವೆಯನ್ನು ನೆನೆಸಿಟ್ಟಿದ್ದಲ್ಲ ಅದು ಕೂಡ 10 ನಿಮಿಷ ಆಗಿದೆ. ಇದಕ್ಕೂ ಕೂಡ ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಡಾವನ್ನು ಸೇರಿಸ್ಬಿಟ್ಟು, ನೀವು ಸೋಡಾ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಎರಡೂ ಕಡೆನೂ ಸೋಡಾ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪಡ್ಡು ಹಂಚನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದು ಬಿಸಿಯಾದ ನಂತರ ಎಣ್ಣೆಯನ್ನು ಸ್ಪ್ರೇ ಮಾಡಿ ಇವಾಗ ಏನು ಪಡ್ಡುಗಳನ್ನು ಹೇಗೆ ಹಾಕ್ತೀವಲ್ಲ ಅದೇ ರೀತಿಯಾಗಿಯೇ ಈ ಹಿಟ್ಟನ್ನು ನಾನು ಅಪ್ಲೈ
ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕದು. ಅದು ಏನಂದರೆ ಒಳಗಡೆ ಸ್ವಲ್ಪ ಆಯಿಲಿರುತ್ತೆ, ಚೆನ್ನಾಗಿ ಅದನ್ನು ನಾವು ಡೀಪಾಗಿ ಬೇಯಿಸ್ಕೋಬೇಕು. ಅಂದರೆ ಹೈ ಫ್ಲೇಮಲ್ಲಿ ಬೇಯಿಸೋ ಆಗಿಲ್ಲ, ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯುತ್ತೆ. ಎರಡೂ ಸೈಡು ಕೂಡ ಎತ್ತಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಬೇಕು. ಇವಾಗ ನೋಡಿ ಸೂಪರ್ ಆಗಿರುವಂಥ ಸಿಹಿ ಪಡ್ಡು ರೆಡಿಯಾಗಿದೆ. ಇದೇ ಹಿಟ್ಟಿಂದನೇ ನಾನು ಒಂದು ನಾನ್ ಸ್ಟಿಕ್ ತವಾವನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಆ ನಾನ್ ಸ್ಟಿಕ್ ತವಾದ ಮೇಲೆ ನಾನು ಇವಾಗ ದೋಸೆಯನ್ನು ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನ್ ಸ್ಟಿಕ್ ಆದ್ರೇ ತುಂಬ ಒಳ್ಳೆಯದು. ಇವಾಗ ತುಂಬ ದೊಡ್ಡದಾಗಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಸ್ಮಾಲ್ ಆಗಿನೇ ಹಾಕೊಂಡ್ಬಿಟ್ಟು ಈಗ ಎರಡೂ ಸೈಡು ಕೂಡ ಎಣ್ಣೆಯನ್ನು ಸ್ಪ್ರೇ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿನೇ ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಬರುತ್ತೆ. ಇವಾಗ ನೋಡಿ ಸೂಪರಾಗಿ ಇರುವಂಥ ಒಂದು ಸಿಹಿ ಬನಾನಾ ದೋಸೆ ಈಗ ರೆಡಿಯಾಗಿದೆ. ಇವಾಗ ನೋಡಿ ಇನ್ನೊಂದು ರೀತಿಯಾಗಿ ನಾವು ನೋಡ್ಕೊಂಬರೋಣ. ಇದೇ ಹಿಟ್ಟಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಮಿಕ್ಸ್ ಆಗೋ ಥರ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೇನು ಬನ್ನನ್ನು ಮಾಡಿದಲ್ಲ ಅದೇ ಎಣ್ಣೆಯಿಂದನೇ ಕಾಯಿಸ್ಬಿಟ್ಟು ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಏನು ಬೋಂಡವನ್ನು ಏನು ಮಾಡ್ತೀವಲ್ಲ ಅದೇ ರೀತಿಯಾಗಿಯೇ ನಾನು ಈ ಎಣ್ಣೆಗೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಅಪ್ಲೈ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿನೇ ಎರಡೂ ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಎರಡೂ ಸೈಡು ಅದು ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕದು. ಯಾಕೆಂದರೆ ಬೋಂಡ ಹೇಗೆ ಬೇಯಿಸ್ತೀವಲ್ವ ನಾವು ಅದೇ ರೀತಿಯಾಗಿಯೇ ಇದನ್ನು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಒಂದು ನಾವೇನು ಹಲಸಿನ ಹಣ್ಣಿನ ಮುಣಕ ಏನು ಹೇಳ್ತೀವಲ್ಲ ಅದೇ ರೀತಿಯಾಗಿ ಇದು ಬನಾನಾ ಮುಣಕ ಅಂತಾನೆ ಹೇಳ್ಬೋದು. ಇದನ್ನು ಸೂಪರ್ ಆಗಿರುವಂಥ ಒಂದು ಬನಾನಾ ಮುಣಕ ಈಗ ರೆಡಿಯಾಗಿದೆ. ಇವಾಗ ನೋಡಿ ನಾವು ಸೂಪರವಾಗಿರುವಂಥ 6 ತಿಂಡಿಗಳನ್ನು ಮಾಡಿದ್ದೀವಿ. ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಒಂದು ಚಪಾತಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಇದು ಬೆಳಗಿಂದ ಸಂಜೆವರೆಗೂ ಲಂಚ್ ಬಾಕ್ಸಲ್ಲಿ ಹೀಗೆ ಸಾಫ್ಟಾಗಿ ಇರುತ್ತೆ, ಆ ರೀತಿಯಾಗಿ ಬರುತ್ತೆ. ಮತ್ತು ಬನಾನಾ ಬನ್ನು ಇದು ಕೂಡ ನೋಡಿ ನಾವು ಸ್ವಲ್ಪ ಸೋಡಾವನ್ನು ಆ್ಯಡ್ ಮಾಡಿದ್ದಕ್ಕಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬೆಂದು ಬರುತ್ತೆ. ನೀವು ನೋಡ್ತಾ ಇರ್ಬೋದು ನೋಡಿ ಒಳಗಡೆ ಎಲ್ಲ ಸೂಪರಾಗಿ ಇದು ಬೆಂದಿದೆ. ಇದು ಕೂಡ ಒಂದು ಒಳ್ಳೆಯ ಒಂದು ಲಂಚ್ ಬಾಕ್ಸಿಗೆ ಸೂಪರ್ ಆಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಆರೋಗ್ಯಕ್ಕೂ ಕೂಡ ಒಂದು ಉತ್ತಮವಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ಸಿಹಿ ಪಡ್ಡು ನೋಡಿ ಒಂದು ಬನಾನಾ ಮತ್ತು ಬೆಲ್ಲದ ಮಿಶ್ರಣದಿಂದಾಗಿ ಒಂದು ಟೇಸ್ಟಿಯಾದಂಥ ಒಂದು ಸಿಹಿ ಪಡ್ಡು ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತಂದರೆ ಸೂಪರ್ ಆಗಿದೆ. ಮಕ್ಕಳಿಗಂತೂ ಇದೊಂದು ಒಳ್ಳೆ ಸೂಪರ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಮಿನಿ ಇಡ್ಲಿ ನೋಡಿ, ಇವಾಗ ನಾವಿಲ್ಲಿ ಸೂಜಿ ರವೆಯನ್ನು ಹಾಕಿದ್ದಕ್ಕೆ ರವೆ ಇಡ್ಲಿ ಏನು ಬರುತ್ತಲ್ಲ ಸೇಮ್ ಅದೇ ರೀತಿಯಾಗಿಯೇ ಏಳೋದಿಲ್ಲ ಅನ್ನೋ ಚಾನ್ಸೇ ಇಲ್ಲ. ಇನ್ನು ಎಣ್ಣೆಯನ್ನು ಸ್ವಲ್ಪ ಸ್ಪ್ರೇ ಮಾಡಿ ಹಾಕಿಬಿಟ್ರೆ ಸೂಪರಾಗಿ ಹೇಳುತ್ತೆ. ಒಂದು ಮಕ್ಕಳಿಗಂತೂ ತಿನ್ನೋದಕ್ಕೆ ಒಂದೊಂದೇ ಹಾಗೆ ಖಾಲಿ ಮಾಡಿಬಿಡ್ಬೋದು. ಆ ರೀತಿಯಾಗಿ ಮಿನಿ ಇಡ್ಲಿ ಸೂಪರಾಗಿರುವಂಥ ಮಿನಿ ಇಡ್ಲಿ ಕೂಡ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನೋಡಿ ನೀವು ಒಳಗಡೆ ಎಲ್ಲ ಹೇಗೆ ಬಂದಿದೆ ಅಂದರೆ ಸೂಪರಾಗಿ ಆ ಮಿನಿ ಇಡ್ಲಿ ಒಂದು ಒಳ್ಳೆಯ ಸಿಹಿ ಒಂದು ರವೆ ಇಡ್ಲಿನೇ ಅಂತಲೇ ಹೇಳ್ಬೋದು. ಮತ್ತೊಂದು ರೆಸಿಪಿ ಬಾಳೆಹಣ್ಣಿನ ಮುಣಕ. ಒಂದು ಹಲಸಿನ ಹಣ್ಣಿನ ಮುಣಕ ಏನು ಟೇಸ್ಟ್ ಬರುತ್ತಲ್ಲ ಅದೇ ಸೇಮ್ ಟೇಸ್ಟನ್ನೇ ಈ ಬಾಳೆಹಣ್ಣಿನ ಮುಣಕ ಅಂತಲೇ ಹೇಳ್ಬೋದು. ಇದು ಒಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ. ಈ ಎಲ್ಲ ರೆಸಿಪಿಗಳು ಒಂದು ಸೂಪರ್ ಆಗಿರುವಂಥ 6 ರೆಸಿಪಿಗಳನ್ನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಈ ರೆಸಿಪಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ.